ಹಸಿದು ಹಾರುವ ನೊಣಕ್ಕೆ ಆಸೆ ಮಾಡುವಂತೆ ಶೂಲವನೇರುವ ಕಳ್ಳನು ಹಾಲು ತುಪ್ಪವ ಕುಡಿದು ಮೇಲೆ ಸುಕಾಲ ಬದುಕುವನು ಬದುಕುವನು. ಶೂಲವನೇರುವ ಕಳ್ಳನು ಹಾಲು ತುಪ್ಪವ ಕುಡಿದು ಮೇಲೆ ಸುಕಾಲ ಬದುಕುವನು ಬದುಕುವನು. ಕೆಡುವುಡಲ ನಚ್ಚಿ ಕಡು ಹುಸಿಯನೆ ಹುಸಿದು ಕೆಡುವುಡಲ ನಚ್ಚಿ ಕಡು ಹುಸಿಯನೆ ಹುಸಿದು ಒಡಲ ಹೊರೆವರ ಕೂಡಲ ಸಂಗಮ ದೇವಯ್ಯನೊಲ್ಲ ಒಡಲ ಹೊರೆವರ ಕೂಡಲ ಸಂಗಮ ದೇವಯ್ಯನೊಲ್ಲ ಕಾಣಿರಣ್ಣ ಕಾಣಿರಣ್ಣ. ಹಾವಿನ ಬಾಯ ಕಪ್ಪೆ ಹಸಿದು ಹಾರುವ ನೊಣಕ್ಕೆ ಆಸೆ ಮಾಡುವಂತೆ ಶೂಲವನೇರುವ ಕಳ್ಳನು ಹಾಲು ತುಪ್ಪವ ಕುಡಿದು ಮೇಲೇಸು ಕಾಲ ಬದುಕುವನಯ್ಯ. ಕೆಡುವೊಡಲ ನೆಚ್ಚಿ ಕಡು ಹುಸಿಯನೆ ಹುಸಿದು ಕೊಡಲ ಹೊರೆವವರ ಕೂಡಲ ಸಂಗಮ ದೇವನು ವಲ್ಲ ಕಾಣಿರಣ್ಣ. ಬಸವಣ್ಣನವರು ಈ ಲೋಕದ ಕ್ಷಣಭಂಗುರತೆಯನ್ನು ಕುರಿತು ಮನುಷ್ಯನ ಅದಮ್ಯವಾಗಿರ್ತಕ್ಕಂಥ ಸೀಮಾತೀತವಾದ ಆಸೆ ಆಕಾಂಕ್ಷೆಗಳನ್ನು ಕುರಿತು ಈ ವಚನದಲ್ಲಿ ತಮ್ಮ ಮನಸ್ಸಿನ ಭಾವನೆಗಳನ್ನು ವ್ಯಕ್ತಪಡಿಸಿರೋದನ್ನು ನಾವು ನೋಡ್ತೇವೆ. ಒಂದು ಉತ್ತಮವಾದಂಥ ಉದಾಹರಣೆಯನ್ನ ರೂಪಕವನ್ನ ಅವರು ವಚನದ ಪ್ರಾರಂಭದಲ್ಲಿ ನಮಗೆ ಕೊಡ್ತಾ ಇದ್ದಾರೆ. ಹಾವಿನ ಬಾಯಿ ಒಂದು ಕಪ್ಪೆಯನ್ನ ಹಿಡಿದಿದೆ. ಕಪ್ಪೆ ಹಾವಿನ ಬಾಯಿಗೆ ಸಿಕ್ಕಾಕೊಂಡಿದೆ. ನಿಧಾನವಾಗಿ ಆ ಹಾವು ಆ ಕಪ್ಪೆಯನ್ನ ಹಿಂಭಾಗದಿಂದ ನುಂಗಲಿಕ್ಕೆ ಪ್ರಾರಂಭ ಮಾಡಿದೆ. ಆದರೆ ಕಪ್ಪೆಯಲ್ಲಿ ಇನ್ನೂ ಜೀವ ಉಳಿದಿದೆ. ಆ ಕಪ್ಪೆಯ ಮೂತಿಯ ಮುಂದೆ ಒಂದು ನೊಣ ಹಾರಿ ಹೋಗ್ತಾ ಇದೆ. ಈ ಕಪ್ಪೆ ಆ ನೊಣವನ್ನ ಹಿಡಿಯಲಿಕ್ಕೆ ತನ್ನ ನಾಲಿಗೆಯನ್ನ ಚಾಟಿಯಂತೆ ಬಳಸಲಿಕ್ಕೆ ಪ್ರಯತ್ನ ಮಾಡಿದೆ. ಹಾವಿನ ಬಾಯ ಕಪ್ಪೆ ಹಸಿದು ಹಾರುವ ನೊಣಕ್ಕೆ ಆಸೆ ಮಾಡುವಂತೆ. ಇನ್ನ ಕ್ಷಣದಲ್ಲಿ ಆ ಇಡೀ ಕಪ್ಪೆ ಹಾವಿನ ಹೊಟ್ಟೆ ಒಳಗೆ ಸೇರಿ ಹೋಗ್ತದೆ. ಆ ಜೀವ ಯಾವ ಕ್ಷಣದಲ್ಲಿ ಹೋಗ್ತದೆ ಅಂತ ಅಂದ್ಬಿಟ್ಟು ಗೊತ್ತಿಲ್ಲ. ಆದರೆ ಅದು ಮೂತಿಯ ಮುಂದೆ ಬಂದ ನೊಣವನ್ನ ಹಿಡಿಯಲಿಕ್ಕಾಗಿ ಅದು ಪ್ರಯತ್ನ ಮಾಡ್ತಾ ಇದೆ. ಈ ಕ್ಷಣ ಬದುಕಿನ ಒಂದು ವಾಸ್ತವತೆಯನ್ನ ಹಿಡಿದಿಡಲಿಕ್ಕೆ ಎಂತ ಅದ್ಭುತವಾದ ರೂಪಕವನ್ನ ಅವರು ಬಳಸಿದ್ದಾರೆ. ಮುಂದೆ ಇನ್ನೊಂದು ಉದಾಹರಣೆಯನ್ನ ಕೊಡ್ತಾರೆ. ಶೂಲವನೇರುವ ಕಳ್ಳ ಹಾಲು ತುಪ್ಪವ ಕುಡಿದು ಮೇಲೆ ಏಸು ಕಾಲ ಬದುಕುವನಯ್ಯ. ಆತನಿಗೆ ಮರಣದಂಡನೆಯಾಗಿದೆ. ಇನ್ನು ಒಂದು ಕ್ಷಣದಲ್ಲಿ ಆತನ ಕೊರಳಿಗೆ ಉರುಳು ಬೀಳುವಂತ ಲೆಕ್ಕದಲ್ಲಿ ನಿನಗೇನು ಬೇಕಪ್ಪ ಅಂತ ಹೇಳಿದ್ರೆ ನನಗೆ ಒಂದು ಸ್ವಲ್ಪ ಹಾಲು ತುಪ್ಪ ತಂದು ಕುಡಿಬೇಕು ಅಂತ ಹೇಳಿ ಆಸೆ ಪಡುವ ಕಳ್ಳ. ಶೂಲವನೇರುವ ಕಳ್ಳ ಹಾಲು ತುಪ್ಪ ಕುಡಿದು ಇನ್ನು ಎಷ್ಟು ಕಾಲ ಬದುಕುವ ಆಲೋಚನೆ ಮಾಡ್ತಾನೆ. ಇಲ್ಲಿ ಹಾವಿನ ಬಾಯ ಕಪ್ಪೆ, ಶೂಲವನ್ನೇರುವ ಕಳ್ಳ ಮುಂದೆ ಬರುವ ವಾಸ್ತವವಾದಂಥ ಬದುಕಿನ ಅಂತ್ಯವನ್ನ ಗಮನಿಸದೇ ಇರತಕ್ಕಂಥ ಈ ಅಜ್ಞಾನಿ ಜೀವಿಗಳಿಗೆ ಕೊಟ್ಟಂತ ಉದಾಹರಣೆ. ಅವರ ಮನಸ್ಸಿನ ಅದಮ್ಯವಾಗಿರ್ತಕ್ಕಂಥ ಆಸೆ ಬದುಕತನ ಮತ್ತು ಎಲ್ಲವನ್ನೂ ಪಡೆಯಬೇಕು ಅಂತ ಅನ್ನುವಂಥ ಲಾಲಸೆ ಇದೆಯಲ್ಲ, ಎಲ್ಲ ಸುಖ ಮತ್ತು ಹಸಿವನ್ನು ಎಂಗಿಸ್ಕೊಳ್ಬೇಕು ಅಂತ ಅನ್ನುವಂಥ ಲಾಲಸೆ ಇದೆಯಲ್ಲ, ಇದು ಈ ಹಾಲು ತುಪ್ಪವ ಕುಡಿದ ಅಥವಾ ಶೂಲವನ್ನೇರುವ ಕಳ್ಳ ಹಾಲು ತುಪ್ಪವ ಕುಡಿದ ಅಥವಾ ಹಾವಿನ ಬಾಯ ಕಪ್ಪೆ ಹಸಿದು ಹಾರುವ ನೊಣವನ್ನು ಹಿಡಿಯಲಿಕ್ಕೆ ಪ್ರಯತ್ನ ಪಟ್ಟಂತ
ಒಂದು ಪ್ರಯತ್ನದ ಅಭಿವ್ಯಕ್ತಿಯಾಗಿ ಅಲ್ಲಿ ಗೋಚರವಾದ. ಶೂಲವನೇರುವ ಕಳ್ಳ ಮೇಲೇಸು ಕಾಲ ಬದುಕ್ತಾನೆ. ಇದು ಕೊಟ್ಟು ಒಂದು ವಾಸ್ತವ ಸಂಗತಿಯನ್ನ ಕುರಿತು ಹೇಳ್ತಾರೆ. ಕೆಡು ಒಡಲ ನೆಚ್ಚಿ, ಈ ಕ್ಷಣದಲ್ಲಿ ಸಾಯ್ತದೆ ಅಥವಾ ಈ ಕ್ಷಣದಲ್ಲಿ ಕೆಟ್ಟು ಹೋಗ್ತದೆ ಅಂತ ಅನ್ನುವಂಥ ಈ ಶರೀರವನ್ನ ನೆಚ್ಚಿ, ಆ ಶರೀರವನ್ನ ಪರಿಪೂರ್ಣವಾಗಿ ಸಾಕಲಿಕ್ಕೋಸ್ಕರ ಕಡು ಹುಸಿಯನ್ನೇ ಹುಸಿದು, ಇದು ಶಾಶ್ವತವಾಗಿ ಅನೇಕ ವರ್ಷಗಳ ಕಾಲ, ನೂರಾರು ವರ್ಷಗಳ ಕಾಲ ಉಳಿಯುವಂತಹ ಶರೀರ ಏನಲ್ಲ. ಮುಂದಿನ ಕ್ಷಣ ಏನಾಗ್ತದೆ ಅಂತ ಅಂದ್ಬಿಟ್ಟು ಆ ಶರೀರಕ್ಕೆ ಗೊತ್ತಿಲ್ಲ. ಅಂತಹ ಶರೀರವನ್ನ ಕಾಪಾಡ್ಲಿಕ್ಕೋಸ್ಕರ ಕಡು ಹುಸಿಯನ್ನೇ ಹುಸಿದು, ಅಸಾಧ್ಯವಾಗಿರ್ತಕ್ಕಂಥ ಲೋಕ ಮೆಚ್ಚದ ಸ್ವಾರ್ಥ ಮೂಲವಾಗಿರ್ತಕ್ಕಂಥ ಸುಳ್ಳು, ಮೋಸ, ವಂಚನೆಗಳಿಗೆ ತನ್ನನ್ನು ತಾನು ತೊಡಗಿಸಿಕೊಂಡು ಒಡಲ ಹೊರೆಬೊಗರು, ಹಾವಿನ ಬಾಯ ಕಪ್ಪೆಯಂತೆ ಹೊಡಲ ಹೊರೆಬೊಗರು, ಶೂಲವನೇರುವ ಕಳ್ಳನಂತೆ ಒಡಲ ಹೊರೆಬೊಗರು, ಕಡು ಹುಸಿಯ ಹುಸಿದು ಈ ಕೆಡು ಒಡಲ ಕಾಪಾಡಲಿಕ್ಕೆ ಇಚ್ಛೆ ಪಡುವವರು. ಅಂದ್ರೆ ವಾಸ್ತವವಾದಂತ ಬದುಕನ್ನ ಅರ್ಥ ಮಾಡಿಕೊಳ್ಳದೆ ಈ ಅನ್ಯಾಯದ ಮಾರ್ಗದಲ್ಲಿ, ಈ ಹುಸಿ ಮಾರ್ಗದಲ್ಲಿ ಈ ಒಡಲನ್ನ ಕಾಪಾಡಲಿಕ್ಕೆ 10 ಜನಗಳಿಗೆ ತೊಂದರೆ ಕೊಟ್ಟು ಅವರ ಮನೆಯನ್ನ ದೋಚಿ ಕದ್ದು ಹಾಳು ಮಾಡಿ ಬದುಕು ಮಾಡುವಂತಹ ಈ ಜನ, ಈ ದುರಾಸೆ, ಈ ಅದಮ್ಯವಾಗಿರ್ತಕ್ಕಂಥ ಈ ಆಸೆಗಳು, ಇವುಗಳನ್ನ ಹೊಂದಿದಂಥ ಮನುಷ್ಯರನ್ನ ಕೂಡಲ ಸಂಗಮ ದೇವ ಒಲ್ಲ ಕಾಣಿರಣ್ಣ. ಅವರು ಯಾವತ್ತೂ ದೇವರ ಕೃಪೆಗೆ ಪಾತ್ರರಾಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಅಂತಹ ಈ ಕ್ಷಣಭಂಗುರವಾದ ಬದುಕಿಗೋಸ್ಕರ ಇನ್ನೊಬ್ಬರ ಸುಂದರ ಬದುಕನ್ನ ಹಾಳು ಮಾಡುವಂತಹ ಆಲೋಚನೆ, ಇಡೀ ಸುಂದರವಾಗಿರ್ತಕ್ಕಂಥ ಸಂಪನ್ನವಾದಂಥ ದೇಶವನ್ನ ಸ್ವಾರ್ಥ ಮೂಲದ ಸಾಧನೆಗಾಗಿ ಬರಡಾಗಿ ಮಾಡತಕ್ಕಂತಹ ವ್ಯಕ್ತಿತ್ವ, ಇಂಥವುಗಳನ್ನ ಯಾವತ್ತೂ ಭಗವಂತ ಒಪ್ಪೋದಿಲ್ಲ. ಭಗವಂತ ಸತ್ಯ ಸದಾಚಾರದ ನಿತ್ಯ ನಿರ್ಮಲವಾಗಿರ್ತಕ್ಕಂಥ ಬದುಕನ್ನ ಇಚ್ಛೆ ಪಡ್ತಾನೆ. ಆ ಬದುಕು ಇನ್ನೊಬ್ಬರ ಬೆವರ ಹನಿಯನ್ನ ಬಲಾತ್ಕಾರವಾಗಿ ಕಿತ್ತುಕೊಳ್ಳುವ ಮೂಲದಿಂದ ಬದುಕಲಿಕ್ಕೆ ಇಚ್ಛಿಸಬಾರದು. ತನ್ನ ದುಡಿಮೆ, ತನ್ನ ಪ್ರಾಮಾಣಿಕತೆ, ತನ್ನ ಸರಳ ಸಜ್ಜನಿಕೆಯ ಸಹಜ ರೂಪದಲ್ಲಿ ಅದು ತನ್ನ ಬದುಕನ್ನ, ಬೆಳಕನ್ನ ಕಂಡುಕೊಳ್ಳುವುದಾಗಬೇಕು. ಅಂತಹ ಬದುಕು ಭಗವಂತನಿಗೆ ಇಷ್ಟವಾಗುತ್ತದೆ. ಅದು ಬಿಟ್ಟು ಕೆಡು ಒಡಲ ನೆಚ್ಚಿ ಕಡು ಹುಸಿಯನೆ ಹುಸಿದು ಹೊಡಲ ಒರೆವವರ ಇಂತಹ ಅಪಮಾರ್ಗದಲ್ಲಿ, ಕೆಟ್ಟ ಮಾರ್ಗದಲ್ಲಿ ಲೋಕಕ್ಕೆ ಕಂಟಕರಾಗಿ ಬದುಕುವವರ ಕೂಡಲ ಸಂಗಮ ದೇವ ಒಲ್ಲ ಕಾಣಿರಣ್ಣ. ಅವನು ಯಾವತ್ತೂ ಸಹ ಇಂಥವರ ಬದುಕನ್ನ, ಇಂಥವರ ಜೀವನವನ್ನ ಅನುಗ್ರಹಿಸೋದಿಲ್ಲ ಅಂತ ಅನ್ನುವಂಥ ವಾಸ್ತವ ಸತ್ಯವನ್ನ ಬಸವಣ್ಣನವರು ಈ ವಚನದಲ್ಲಿ ನಮ್ಮ ಮುಂದೆ ಪಸರಿಸಿದ್ದಾರೆ. ಬಸವ ರೆಸಿಡೆನ್ಷಿಯಲ್ ಸ್ಕೂಲ್.